ಬಯಸುವುದೇನು ಗೊತ್ತೇ? ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ ಮತ್ತು ವಿದ್ಯುತ್ ಶಕ್ತಿಯಂತಹ ಇಚ್ಛಾಶಕ್ತಿ, ಶಕ್ತಿ, ಪೌರುಷ, ಕ್ಷಾತ್ರವೀರ್ಯ ಮತ್ತು ಬ್ರಹ್ಮಚರ್ಯ ನಾನು ಬಯಸುವುದು ಇದನ್ನ. ಓ ನನ್ನ ಪ್ರಿಯ ಸುತ್ತನೆ, ನಾನು ಬಯಸುವುದೇನು ಗೊತ್ತೇ? ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ ಮತ್ತು ವಿದ್ಯುತ್ ಶಕ್ತಿಯಂತಹ ಇಚ್ಛಾಶಕ್ತಿ, ಶಕ್ತಿ, ಪೌರುಷ, ಕ್ಷಾತ್ರವೀರ್ಯ ಮತ್ತು ಬ್ರಹ್ಮತೇಜ ನಾನು ಬಯಸುವುದು ಇದನ್ನ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಹೇಡಿಗಳಿಗೆ ನಾನೇನು ಹೇಳಲಿ? ಇಲ್ಲ, ಹೇಡಿಗಳಿಗೆ ನಾನು ಹೇಳುವಂತದ್ದೇನೂ ಇಲ್ಲ. ಸ್ವಾಮೀಜಿ ಹೇಳ್ತಾರೆ ನೋಡ್ರಿ, ಹೇಡಿಗಳಿಗೆ ನಾನೇನು ಹೇಳಲಿ? ನಾನು ಇಲ್ಲ, ಹೇಡಿಗಳಿಗೆ ನಾನು ಹೇಳುವಂತದ್ದೇನೂ ಇಲ್ಲ. ನನ್ನ ಪಾಲಿಗೆ ಅಂಜುವುದು, ಹಲ್ಲು ಗಿಂಜುವುದು, ನಾಯಿ ಕುನ್ನಿಗಳಂತೆ ಕುಯ್ಗಿಡುವುದು, ಶುದ್ಧ ಸೋಂಬೇರಿಯಂತೆ ಇರುವುದು ಇವು ಬೇರೆ ಅಲ್ಲ, ನರಕ ಬೇರೆ ಅಲ್ಲ. ನನ್ನ ಪಾಲಿಗೆ ಅಂಜುವುದು, ಹಲ್ಲು ಗಿಂಜುವುದು, ನಾಯಿ ಕುನ್ನಿಗಳಂತೆ ಕುಯ್ಗಿಡುವುದು ಮತ್ತು ಶುದ್ಧ ಸೋಂಬೇರಿಯಂತೆ ಇರುವುದು ಇವು ಬೇರೆ ಅಲ್ಲ, ನರಕ ಬೇರೆ ಅಲ್ಲ. ಸ್ವಾಮೀಜಿ ಹೇಳ್ತಾರೆ, ಓ ನನ್ನ ಪ್ರಿಯ ಸುತನೆ, ಬ್ರಹ್ಮಚರ್ಯ ಅಥವಾ ಪಾವಿತ್ರಕ್ಕಿಂತಲೂ ಮಿಗಿಲಾದ ಶಕ್ತಿ ಹೊಂದಿರಲು ಸಾಧ್ಯವೇ? ಆಮೇಲೆ ಹೇಳ್ತಾ ಸ್ವಾಮೀಜಿ, ಪರಿಶುದ್ಧತೆ ಮತ್ತು ಪಾವಿತ್ರವೆಂಬ ಈ ಶಕ್ತಿಗೆ ಮಣಿಯದಿರುವ ಪಶುಬಲ ಯಾವುದಿದೆ ಅಂತ ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಬ್ರಹ್ಮಚರ್ಯ ಪರಿಪಾಲನೆಯಿಂದ ಪರಿಶುದ್ಧವಾದ ಮಸ್ತಿಷ್ಕದಲ್ಲಿ ಅಗಾಧ ಬಲವಿರುತ್ತದೆ, ಪ್ರಬಲ ಇಚ್ಛಾಶಕ್ತಿ ಇರುತ್ತದೆ. ಬ್ರಹ್ಮಚರ್ಯವಿಲ್ಲದಿದ್ದರೆ ಅಲ್ಲಿ ಆಧ್ಯಾತ್ಮಿಕ ಶಕ್ತಿ ಶೇಖರವಾಗಲಾರದು. ಬ್ರಹ್ಮಚರ್ಯದ ಬಲದಿಂದ ವ್ಯಕ್ತಿಯು ಮಾನವ ಜನಾಂಗದ ಮೇಲೆ ಅದ್ಭುತ ಪ್ರಭಾವ ವೀರಬಲವನಾಗುತ್ತಾನೆ ಅಂತ ಸ್ವಾಮೀಜಿಯವರು ಘಂಟಾಘೋಷವಾಗಿ ಹೇಳ್ತಾರೆ. ಇವೆಲ್ಲ ಮಾತುಗಳು ಸಹ ನಮ್ಮ ಬದುಕಿಗೆ ವಿಶೇಷವಾಗಿ ಆದರ್ಶವಾದ ಬದುಕನ್ನು ರೂಪಿಸಿಕೊಂಡಿಕ್ಕೆ ಸ್ವಾಮೀಜಿಯವರ ಹಲವಾರು ಶಕ್ತಿದಾಯಕ ಚಿಂತನೆಗಳು ನಮಗೆ ಸ್ಫೂರ್ತಿಯನ್ನು ಕೊಡ್ತವೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಸ್ವಾಮೀಜಿ ಅಂದ್ರೆ ಶಕ್ತಿ ಅಂದ್ರೆ ಸ್ವಾಮೀಜಿ. ನೀವು ಶಕ್ತಿ ಪಡಿಬೇಕಾ? ಸ್ವಾಮೀಜಿ ಸ್ಮರಣೆ ಮಾಡಿ. ಶಕ್ತಿ ಪಡಿಬೇಕಾ? ಸ್ವಾಮೀಜಿಯವರ ಜೀವನ ಓದ್ರಿ. ಶಕ್ತಿ ಪಡಿಬೇಕಾ? ಸ್ವಾಮೀಜಿಯವರ ಸಂದೇಶಗಳನ್ನ ಮತ್ತೆ ಮತ್ತೆ ಮನನ ಮಾಡಿ. ಶಕ್ತಿ ಪಡಿಬೇಕಾ? ಸ್ವಾಮೀಜಿಯವರ ಚಿಂತನೆಗಳನ್ನ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಶಕ್ತಿವಂತರಾಗ್ಬೋದು, ವೀರ್ಯವಂತರಾಗ್ಬೋದು, ಮತ್ತು ವಿಶೇಷವಾಗಿ ಸಮರ್ಥ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಬಹುದೊಡ್ಡ ಶಕ್ತಿಯಾಗಿ ಸ್ವಾಮೀಜಿಯವರು ನಮ್ಮ ಹಿಂದೆ ನಿಂತು ನಮ್ಮೆಲ್ಲರನ್ನು ಮುನ್ನಡೆಸ್ತಾರೆ ಅಂತ ಹೇಳ್ತಾ